ಬಿಜೆಪಿಯ ಆಂತರಿಕ ಸಮಸ್ಯೆ ಕುರಿತಂತೆ ಸುರೇಶ್ ಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. BY ವಿಜೇಂದ್ರ ಇವರನ್ನ ಆಯ್ಕೆ ಮಾಡಿರುವುದು ಹೈಕಮಾಂಡ್. ಯಾರು ಹೈಕಮಾಂಡ್ನ ಪ್ರಶ್ನೆ ಮಾಡಬಾರದು. ಇವರಿಗೆಲ್ಲ ಪಕ್ಷದ ಮೇಲೆ ಗೌರವ ಕಿಮ್ಮತ್ತು ಅನ್ನೋದೇ ಇಲ್ಲ. ಇದು ವಿಜೇಂದ್ರ ಅವರ ಮೇಲಿನ ಬಂಡಾಯ ಅಲ್ಲ, ಇದು ಕೇಂದ್ರದ ವರಿಷ್ಠರ ಮೇಲಿನ ಬಂಡಾಯ ಅಂತ BY ವಿಜೇಂದ್ರ ಪರ ಶಾಸಕ ಸುರೇಶ್ ಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ಯಾಕೋ ಬಿಜೆಪಿಯ ಆಂತರಿಕ ಸಮಸ್ಯೆಗಳು ಬಗೆಹರಿಯುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಂದರು, ಹೊಸ ಸಮಸ್ಯೆ ಉಲ್ಬಣ ಆಯ್ತೆ ಹೊರತು ಆಗಿರುವಂಥ ಸಮಸ್ಯೆಯನ್ನ ಪರಿಹರಿಸುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಯಾಕೋ ಮುತುವರ್ಜಿ ವಹಿಸ್ತಿಲ್ವೇನೋ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ನೋಡಿ, ಇದೆಲ್ಲದರ ನಡುವೆ ಸುರೇಶ್ ಗೌಡರು ಮಾತಾಡಿದ್ದಾರೆ. ಬಹಳ ಆಕ್ರೋಶಭರಿತ ಮಾತುಗಳವರದ್ದು. BY ವಿಜೇಂದ್ರ ಆಯ್ಕೆಯಾಗಿದ್ದಾರೆ, ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಹೈಕಮಾಂಡ್ ನಿರ್ಧಾರ. ಹೈಕಮಾಂಡ್ ನಿರ್ಧಾರವನ್ನು ಪ್ರತಿಯೊಬ್ಬರು ಕೂಡ ಗೌರವಿಸಬೇಕಾಗುತ್ತೆ, ಯಾರು ಪ್ರಶ್ನೆ ಮಾಡಬಾರದು. ಈಗ ಭಿನ್ನರ ಬಣ ಅಸಮಾಧಾನ ವ್ಯಕ್ತಪಡಿಸುತ್ತೆ ಅನ್ನೋದಾದ್ರೆ ಅದು ವಿಜೇಂದ್ರ ವಿರುದ್ಧ ಅಲ್ಲ, ಹೈಕಮಾಂಡ್ ವಿರುದ್ಧ ಅಂತ ಆಗುತ್ತೆ ಅಂತ ಸುರೇಶ್ ಗೌಡರು ಹರಿಹಾಯ್ದಿದ್ದಾರೆ. ಯಂಗ್ಸ್ಟರ್ ಯಾರು ಮುತ್ಕೊಂಡು ತಂದು ಕುಣಿಸಕ್ಕಾಗತ್ತಾ? ಸೀನಿಯರ್ ಇದ್ರೆ ಹೌದ್ರಿ, ಸೀನಿಯರ್ ಇದ್ರೆ ಯಾರು ಪ್ರವಾಸ ಮಾಡಿದ್ದಾರೆ? ವಿಜೇಂದ್ರನ್ ಥರ ಯಾರು ರಾಜ್ಯ ಸುತ್ತಿದ್ದಾರೆ ರೀ? ಒಂದು ವರ್ಷದಲ್ಲಿ ಎಷ್ಟು ಕಡೆ ಪ್ರವಾಸ ಮಾಡಿದ್ದಾರೆ? ಯಾರು ಪ್ರವಾಸ ಮಾಡಿದ್ರೆ ಎಲ್ಲರೂ ಅಧ್ಯಕ್ಷರಾಗಬೇಕು ಅಂದರೆ ಹೇಗೆ ಸಾಧ್ಯ? ವಿಜೇಂದ್ರ 1 ಇಯರಲ್ಲಿ ಎಷ್ಟು ಪ್ರವಾಸ ಮಾಡಿದ್ದಾರೆ, ಎಷ್ಟು ಹೋರಾಟ ಮಾಡಿದ್ದಾರೆ? ಮೂಡ ವಿರುದ್ಧ CM ವಿರುದ್ಧನೇ ತೊಡೆ ತಟ್ಟು ನಿಂತ್ಕೊಂಡು ಹೋರಾಟ ಮಾಡಿದ್ದಾರೆ. ಯಾಕೆ ಅವ್ರನ್ನ ಇಳಿಸ್ಬೇಕು? ಯಾಕೆ ಇಳಿಸ್ಬೇಕು? ನಾನು ಸಂಪೂರ್ಣ ಪಾರ್ಟಿಯವರು ಯಾರನ್ನಾರು ಮಾಡಲಿ, ವಿಜೇಂದ್ರನಾರು ಮಾಡಲಿ, ಯತ್ನಾಳ್ನಾರು ಮಾಡಿದ್ರು ನಾವು ಒಪ್ಕೊಳ್ತೇನೆ. ಆದರೆ ವಿಜೇಂದ್ರನ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ, ಪಕ್ಷದ ಬಗ್ಗೆ ಆದಿ ಬಿದ್ದಿಲ್ ಮಾತಾಡೋದನ್ನ ನಾವು ಖಂಡಿಸ್ತೇವೆ. ಅಸಮಾಧಾನ ರೀ, ಈಸ್ ಎ ಯಂಗ್ಸ್ಟರ್, ವಿ ರಿಕ್ವೈರ್ಡ್ ಎ ಯಂಗ್ಸ್ಟರ್. ಯಾರು ಮುತ್ಕೊಂಡು ತಂದು ಕುಣಿಸಕ್ಕಾಗತ್ತಾ? ಸೀನಿಯರ್ ಇದ್ರೆ ಹೌದ್ರಿ, ಸೀನಿಯರ್ ಇದ್ರೆ ಯಾರು ಪ್ರವಾಸ ಮಾಡಿದ್ದಾರೆ? ವಿಜೇಂದ್ರನ್ ಥರ ಯಾರು ರಾಜ್ಯ ಸುತ್ತಿದ್ದಾರೆ ರೀ? ಒಂದು ವರ್ಷದಲ್ಲಿ ಎಷ್ಟು ಕಡೆ ಪ್ರವಾಸ ಮಾಡಿದ್ದಾರೆ? ಯಾರು ಪ್ರವಾಸ ಮಾಡಿದ್ರೆ ಎಲ್ಲರೂ ಅಧ್ಯಕ್ಷರಾಗಬೇಕು ಅಂದರೆ ಹೇಗೆ ಸಾಧ್ಯ? ವಿಜೇಂದ್ರ 1 ಇಯರಲ್ಲಿ ಎಷ್ಟು ಪ್ರವಾಸ ಮಾಡಿದ್ದಾರೆ, ಎಷ್ಟು ಹೋರಾಟ ಮಾಡಿದ್ದಾರೆ? ಮೂಡ ವಿರುದ್ಧ CM ವಿರುದ್ಧನೇ ತೊಡೆ ತಟ್ಟು ನಿಂತ್ಕೊಂಡು ಹೋರಾಟ ಮಾಡಿದ್ದಾರೆ. ಯಾಕೆ ಅವ್ರನ್ನ ಇಳಿಸ್ಬೇಕು? ಯಾಕೆ ಇಳಿಸ್ಬೇಕು? ನಾನು ಸಂಪೂರ್ಣ ಪಾರ್ಟಿಯವರು ಯಾರನ್ನಾರು ಮಾಡಲಿ, ವಿಜೇಂದ್ರನಾರು ಮಾಡಲಿ, ಯತ್ನಾಳ್ನಾರು ಮಾಡಿದ್ರು ನಾವು ಒಪ್ಕೊಳ್ತೇನೆ. ಆದರೆ ವಿಜೇಂದ್ರನ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ, ಪಕ್ಷದ ಬಗ್ಗೆ ಆದಿ ಬಿದ್ದಿಲ್ ಮಾತಾಡೋದನ್ನ ನಾವು ಖಂಡಿಸ್ತೇವೆ. ಅಸಮಾಧಾನ ರೀ, ಈಸ್ ಎ ಯಂಗ್ಸ್ಟರ್, ವಿ ರಿಕ್ವೈರ್ಡ್ ಎ ಯಂಗ್ಸ್ಟರ್. ಯಾರು ಮುತ್ಕೊಂಡು ತಂದು ಕುಣಿಸಕ್ಕಾಗತ್ತಾ? ಸೀನಿಯರ್ ಇದ್ರೆ ಹೌದ್ರಿ, ಸೀನಿಯರ್ ಇದ್ರೆ ಯಾರು ಪ್ರವಾಸ ಮಾಡಿದ್ದಾರೆ? ವಿಜೇಂದ್ರನ್ ಥರ ಯಾರು ರಾಜ್ಯ ಸುತ್ತಿದ್ದಾರೆ ರೀ? ಒಂದು ವರ್ಷದಲ್ಲಿ ಎಷ್ಟು ಕಡೆ ಪ್ರವಾಸ ಮಾಡಿದ್ದಾರೆ? ಯಾರು ಪ್ರವಾಸ ಮಾಡಿದ್ರೆ ಎಲ್ಲರೂ ಅಧ್ಯಕ್ಷರಾಗಬೇಕು ಅಂದರೆ ಹೇಗೆ ಸಾಧ್ಯ? ವಿಜೇಂದ್ರ 1 ಇಯರಲ್ಲಿ ಎಷ್ಟು ಪ್ರವಾಸ ಮಾಡಿದ್ದಾರೆ, ಎಷ್ಟು ಹೋರಾಟ ಮಾಡಿದ್ದಾರೆ? ಮೂಡ ವಿರುದ್ಧ CM ವಿರುದ್ಧನೇ ತೊಡೆ ತಟ್ಟು ನಿಂತ್ಕೊಂಡು ಹೋರಾಟ ಮಾಡಿದ್ದಾರೆ. ಯಾಕೆ ಅವ್ರನ್ನ ಇಳಿಸ್ಬೇಕು? ಯಾಕೆ ಇಳಿಸ್ಬೇಕು? ನಾನು ಸಂಪೂರ್ಣ ಪಾರ್ಟಿಯವರು ಯಾರನ್ನಾರು ಮಾಡಲಿ, ವಿಜೇಂದ್ರನಾರು ಮಾಡಲಿ, ಯತ್ನಾಳ್ನಾರು ಮಾಡಿದ್ರು ನಾವು ಒಪ್ಕೊಳ್ತೇನೆ. ಆದರೆ ವಿಜೇಂದ್ರನ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ, ಪಕ್ಷದ ಬಗ್ಗೆ ಆದಿ ಬಿದ್ದಿಲ್ ಮಾತಾಡೋದನ್ನ ನಾವು ಖಂಡಿಸ್ತೇವೆ. ಅಸಮಾಧಾನ ರೀ, ಈಸ್ ಎ ಯಂಗ್ಸ್ಟರ್. BS ಯಡಿಯೂರಪ್ಪ ಅವರಿಗೆ ಅವಮಾನ ಮಾಡಿದ್ರೆ ಹೋರಾಟ ಮಾಡ್ತೀವಿ. BS ಯಡಿಯೂರಪ್ಪ ಪರವಾಗಿ ಸುರೇಶ್ ಗೌಡರು ಬ್ಯಾಟಿಂಗ್ ಮಾಡಿದ್ದಾರೆ. ಹಾದಿ ಬೀದಿಯಲ್ಲಿ ಟೀಕೆ ಮಾಡುವಂಥ ಗರ್ವ ಏನಿದೆ ಅದು ಒಳ್ಳೆಯದಲ್ಲ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸೂಜಿ ಮೊನೆಯಷ್ಟು BSYಗೆ ಅವಮಾನ ಆಗಬಾರದು. ಯತ್ನಾಳ್ ಅಥವಾ ಯಾರೇ ಆಗಿರ್ಬೋದು, ಅವರೆಲ್ಲರಿಗೂ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಸುರೇಶ್ ಗೌಡರು. ಮಂತ್ರಿಗಳಾಗಿದ್ರು. ನಾನು ಇನ್ನೊಂದು ಬಹಳ ಮುಖ್ಯವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಡಿಯೂರಪ್ಪನವ್ರ ಜೊತೆ ಅಶೋಕ್ ಇರ್ಬೋದು, ಬೊಮ್ಮಾಯಿ ಸರ್ ಇರ್ಬೋದು, ಇವರೆಲ್ಲರೂ ಯಡಿಯೂರಪ್ಪನ ಗರಡಿಯಲ್ಲಿ ಬೆಳೆದವರು, ಯಡಿಯೂರಪ್ಪನ ಆಶೀರ್ವಾದದಿಂದ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಡೆಪ್ಟಿ CM ಆಗಿದ್ದಂಥವ್ರು, ಪಕ್ಷದಿಂದನೂ ಕೂಡ. ಆದರೆ ಯಡಿಯೂರಪ್ಪನವ್ರಿಗೆ ಟೀಕೆ ಮಾಡಿದಾಗ ಯಾರೂ ಕೂಡ ಸುಮ್ಮನೆ ಕೂತ್ಕೋಬಾರ್ದು. ಯಡಿಯೂರಪ್ಪನವ್ರ ಜೊತೆ ಯಾರ್ಯಾರು ಕ್ಯಾಬಿನೆಟ್ ಮಂತ್ರಿಗಳಿದ್ರು, ಯಾರ್ಯಾರು ಅಧಿಕಾರ ಅನುಭವಿಸಿದ್ರು, ಅವರೆಲ್ಲರೂ ಕೂಡ ಮಾತಾಡೋಂಗೆ ಆಗಬೇಕು. ಅಂದರೆ ಯಡಿಯೂರಪ್ಪನವ್ರ ರಕ್ಷಣೆಗೆ ಎಲ್ಲರೂ ಬರಬೇಕು. ಯಾರೊಬ್ಬ ಸುರೇಶ್ ಗೌಡ ಅಲ್ಲ, ಯಡಿಯೂರಪ್ಪನವ್ರ ಹತ್ರ ಎಲ್ಲರೂ ಅಧಿಕಾರವನ್ನು ಅನುಭವಿಸ್ತಾರೆ. ಇವತ್ತು ಬಾಯಿ ಮುಚ್ಕೊಂಡು ಕೂತವ್ರೆ. ಅವ್ರಿಗೆ ಅವಮಾನ ಮಾಡುವಂಥ ಕೆಲಸ ಆದಾಗ ಪಕ್ಷದವ್ರು ಎದ್ದು ನಿಂತು ಹೋರಾಟ ಮಾಡಬೇಕು. ನಾನು ಅದಕ್ಕೆ ಆಗ್ರಹ ಮಾಡ್ತೇನೆ, ಎಲ್ಲ ಯಾರ್ಯಾರು ಮಂತ್ರಿಗಳಾಗಿದ್ದರು ಯಡಿಯೂರಪ್ಪನವ್ರ ಸಂದರ್ಭದಲ್ಲಿ ಪಕ್ಷದಿಂದ, ಅವ್ರ ಕ್ಯಾಬಿನೆಟಲ್ಲಿ ಇದ್ದಂಥವ್ರು, ಅವ್ರ ಹತ್ರ ಉಪಕಾರ ಪಡ್ಕೊಂಡಂಥವ್ರು ಕೂಡ ಇದ್ರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಂದು ಈ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್
1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.